ವರ್ಷದಿಂದ ಸತತವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸಂಬಂಧಪಟ್ಟ 2 ಸತಿ FIR ಮಾಡಿಸಿದ್ವಿ. ಸತಿ ಮಾದೇವಪುರದವ್ರು FIR ಮಾಡಿಸಿದ್ವಿ. ಝೂಮ್ ಮಾಡೋಣ, ಅದ ಝೂಮ್ ಮಾಡಿ ಚಂದ ಅದು ಕಾಣಿಸಲ್ಲ, ಅದು ಬೆಳಕು ಅಲ್ಲೊಂದಿದ್ದಾರೆ ನೋಡಿ, ಅಲ್ಲೊಂದಿದೆ ಮತ್ತು ಅಲ್ಲಿ ಒಟ್ಟು 4ರಿಂದ 5 ಶ್ರೀರಂಗಪಟ್ಟಣದ ಹಿರಿಯ ಸ್ವಯಂ ಸೇವಕರಾದ ಶ್ರೀಯುತ ಸತೀಶಣ್ಣ, ಲಕ್ಷ್ಮೀನಾರಾಯಣ ಹಾಗೂ ಚಂದಗಲ್ ಶಂಕರಣ್ಣ ಹಾಗೂ ಶ್ರೀರಂಗಪಟ್ಟಣ ಚಂದನ್ ಹಾಗೂ ಬೆಸ್ತ ಸಮಾಜದ ಮೀನುಗಾರ ಸೊಸೈಟಿಯ ಡೈರೆಕ್ಟರ್ ಆದ ಶ್ರೀಯುತ ರಾಮರವರು, ಇವರೆಲ್ಲರೂ ಸ್ವಯಂ ಪ್ರೇರಿತವಾಗಿ ಶಿವಣ್ಣ ಸಬನ್ಕುಪ್ಪೆ ಎಲ್ಲರೂ ಕೂಡ ಒಂದು ಸಾವು ಮುಗಿಸ್ಕೊ ಬರ್ಬೇಕಾದ್ರೆ ಈ ಸೇತುವೆ ಮೇಲೆ ಕಂಡಂಥ ಈ ಬೋನ್ಗಳನ್ನ ಅಕ್ರಮವಾಗಿಟ್ಟಿರೋದನ್ನ ಅರಣ್ಯ ಇಲಾಖೆ ಗಮನಕ್ಕೆ ತಂದು ಬೀಟ್ ಗಾರ್ಡ್ ಆದ ಶ್ರೀಯುತ ಬಸವರಾಜ್ ಸರ್ ಅವ್ರನ್ನ ಬಂದಿದ್ದಾರೆ. ತುಳಸಿ ಕುಮಾರ್ ಸರ್ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಇವತ್ತು ಕರೆಸಿ ಇದ್ರ ಮೇಲೆ ಕ್ರಮ ತಗೋಬೇಕು. ನೀರ್ನಾಯಿ ಹಿಡಿಯೋದಕ್ಕೆ ಇಟ್ಟಿರತಕ್ಕಂತಹ ಅಕ್ರಮ ಬೋನ್ಗಳನ್ನ ತೆರವುಗೊಳಿಸಿ ಇದ್ರ ಮೇಲೆ ಒಂದು ದೂರು ದಾಖಲಿಸಬೇಕು ಅಂತ ಇವತ್ತು ಮನವಿ ಮಾಡ್ತಾಯಿದ್ವಿ. ಖುದ್ದು ಸ್ಥಳದಲ್ಲಿ ಎಲ್ಲ ಕೂಡ ಇಲ್ಲ ಪರಿಸರ ಪ್ರೇಮಿಗಳು ತೊಂದರೆ ಹೋಗ್ಲಾಡಿಸ್ಬೇಕು ಅಂತ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ರೆಪ್ರೆಸೆಂಟೇಷನ್ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೆಂಗಳೂರನ್ನ ಬೇರೆ ಥರ ನೀವು ನೋಡ್ಕೋಬೇಡಿ, ರಾಷ್ಟ್ರೀಯ ಕ್ಯಾಪಿಟಲ್ ಥರ ಯಾವ ರೀತಿ ಗಮನಿಸ್ತೀರಿ. ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದಲ್ಲಿ 20% ಕೊಟ್ಟಿದ್ದಾರೆ ಶೇರ್, ನಮ್ಮಲ್ಲಿ ಬರೀ 10% ಕೊಟ್ಟಿದ್ದಾರೆ. ಇವೆಲ್ಲ ದಾಖಲೆ ಇದೆ. ಸೊ ನಾನು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ ರಾಜಕಾರಣ ಮಾಡೋದು. ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ, MP ಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನು ತರೋವಂಥದ್ದು ನೀವು ಮಾಡಿ. ಬರೀ ಟ್ವೀಟ್ ಮಾಡಿಬಿಟ್ಟು 2 ಫೋಟೋ ಹಾಕ್ಸ್ಕೊಂಡು ಪ್ರೆಸ್ಸಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ಮದು ಸೇವೆ ಅಲ್ಲ. ನಿಮ್ಮ ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು. ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು. BJP ಅವರು ಎಲ್ಲ MLAಗಳು ಬೆಳಗ್ಗೆಯಿಂದ ಬಂದುಬಿಟ್ಟು ಮೆಟ್ರೋ 2ನೇ ಹಂತ 3ನೇ ಹಂತಕ್ಕೆ ಮೋದಿಯವ್ರ ಕೊಡುಗೆನೇ ಜಾಸ್ತಿ ಅನ್ನುವಂಥ ಯಾರ್ದು ಇಲ್ಲ. ಪ್ರಾರಂಭ ಮಾಡಿದ SM ಕೃಷ್ಣ ಅವ್ರ ಕಾಲದಲ್ಲಿ ಆವತ್ತು ವಾಜಪೇಯಿ ಅವರು, ಅರ್ಥ ಆಯ್ತಾ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅವರು ಬಿಡುಗಡೆ ಮಾಡಲಿ, ನಾನು ಬಿಡುಗಡೆ ಮಾಡಲಿ.